ಇವ್ವ ಎಷ್ಟು ಬಿಸಿಲೈತೆವ್ವ ಇಂಥ ಊರಾಗ ತಂದುಬಿಟ್ಟ ನನ್ನ ಗಂಡ ಇಲ್ಲಿ ನೌಕರಿ ಐತೈತೆ ಇಲ್ಲಿಗೆ ತೊಗೊಂಬಂದು ನಾನು ತಂದ್ರೆ ತರಲಿ ನನಗೆ ತರಲಿ ಅವ್ರ ತಂಗಿಗೂ ಕರ್ಕೊಂಬಂದು ನಾನು ಹೊಸ ಊರು ಐತತ್ತಿದ್ದೇನೆ ಭಾಳ ದೊಡ್ಡ ಹೊಸ ಊರೇನು ಮನೆ ಬಿಟ್ಟು ಹೊರಗೆ ಸುಖ ಬಿಡಂಗಿಲ್ಲ ಏನಾರ ನಂದೇ ಕಾರ್ಬಾರ ನಂದ ಮನೆ ನಾ ಇರ್ಬೇಕಂತಂದ್ರೆ ಇದೊಂದು ಬಂದು ಒಕ್ಕರ್ಸ್ಕೊಂಡೈತಿ ಎಂದು ಹೋಗ್ತತೇನೋ ಯಾವಾಗ ನೋಡಿದ್ರೆ ಅಲ್ಲೇ ಕೂತಿರ್ತದೆ ಕಾಟದ ಮ್ಯಾಗೆ ಕೂತಿರ್ತದೆ ಏನಾರ ಸ್ವಲ್ಪ ಹೊರಗೆ ಹೋಗ್ಬೇಕಂದ್ರೆ ಅಣ್ಣನ ಮುಂದೆ ಹೇಳಕ್ಕೆ ಹೋಗ್ತೈತಿ ಇದ್ರ ಯಾವಾಗ ಹುಕ್ಕೈತಿದ್ದು ನನ್ನ ಹಿಂದಿನ ಪೀಡ ನನ್ನ ಗಂಡರೇ ಆಫೀಸ್ಗೆ ಹೋದ ಇವಾರ ಮಿಸ್ಸೇಜ್ ಮ್ಯಾಲೆ ಮಿಸ್ಸೇಜ್ ಮಾಡತ್ತಾನ ಇವನಿಗೆ ಏನು ಹೇಳಲಿ ಇಕ್ಕಿ ಬಂದಾಳ ಇಕ್ಕಿ ಬರುವುದಲ್ಲದ ಈಕಿನ ಮಗಳು ಬಂದಾಳ ಹೊರಗೆ ಹೋಗ್ಕಿನಂದ್ರೆ ಮಗಳು ಕರ್ಕೊಂಡು ಹೋಗುವತ್ತ ಅಂತಾಳ ಏನು ಮಾಡ್ಲಿವ್ವ ನಾ ಹೆಂಗೆ ಮಾಡಲಿ ಆ ಊರಾಗ ಅಲ್ಲೇ ಇಬ್ಬರೇ ಗಂಡ ಅಂತ ಎಷ್ಟು ಚಂದ ಇದ್ದೆವು ಇವ ಆಫೀಸ್ಗೆ ಹೋದಂದ್ರೆ ನನ್ನ ರಾಜ ಬಂದು ಹೋಗೋದು ಮಾಡೋದು ಮಾಡ್ತಿದ್ದ ಈ ಕಿವಿಗೆ ಇಲ್ಲಿ ಕರ್ಕೊಂಬಂದು ಮಗಳನ್ನ ಹೋಗ್ಬೇಕಿನ ಕರ್ಕೊಂಬಂದು ಎಲ್ಲರೂ ಹೋಗ್ಬೇಕಂದ್ರೆ ಬೆನ್ನ ಹತ್ತಾವ ಏನಾರೇ ಮಾಡಿ ನನ್ನ ಗಂಡಗೆ ಹೇಳಿ ಇಕ್ಕಿನ ಮ್ಯಾಗೆ ಚಗುಲಿ ಚುಚ್ಚಿ ಈಕಿನ ಮೊದಲು ಇಲ್ಲಿ ಓಡಿಸ್ಲಿಲ್ಲ ಅಂದ್ರೆ ನನ್ನ ಬ್ಯಾಳಿ ಬೈಯಲ್ಲ ಇಲ್ಲಿ ನನ್ನ ಬ್ಯಾಳಿ ಬಯಸ್ಬೇಕಂದ್ರೆ ಅಲ್ಲಿ ಹೋಗಿ ನಾವು ಚುಚ್ಚಬೇಕು ಹಾಂ ಮಾಡ್ತೀನಿ ರೀ ಇವತ್ತು ಬಂದರೆ ಬರಲಿ ಕುಂದ್ರನಿ ಅಲ್ಲೇ ಎಷ್ಟೊತ್ತನ ಕುಂದ್ರು ಆದ್ರೆ ನನ್ನ ನಿನ್ನ ಕಳಿಸೋ ಜವಾಬ್ದಾರಿ ನಂದೈತಿ ಇವತ್ತು ಯಾಕವ್ವ ಕುತ್ತಿಯೇನ ಯಾಕವ್ವ ಎದ್ ನಿಂದ್ರಲೇನ ನಿನಗೆ ಎದ್ದು ನಿಂದ್ರೆ ಅಂದಿಲ್ಲ ಕುಂದ್ರ ನಿಂಜಾರ ಮಕ್ಕೋ ಎಟ್ಟರ ಕುಂದಿರ್ತಿ ನಾ ರಾತ್ರಿ ಅಷ್ಟೇ ಮುಖತೀನವ ನಿದ್ ಬರಲ್ಲ ನನ್ಗೆ ಒಳ್ಳೆ ಮೇಳೆ ನಿನ್ನ ಮಗಳೆಲ್ಲದಾವ ನೀ ಕೂತಿ ಕರೆ ನನ್ನ ಮಗಳು ಎಲ್ಲೇ ಆಡ್ಲಕ್ಕೆ ಹೋಗ್ಯ ಯಾಕವ್ವ ಎಲ್ಲಿ ಹೊರಗೆ ಹೋಗರೈತೇನು ಹೊರಗೇನಿಲ್ಲ ಎಷ್ಟು ತನ ಕೂತಿಯಲ್ಲ ಅಡಿಗೆ ಮಾಡೋತನ ನೋಡಾತೀನಿ ಅದು ಕೂತ ಅಳಸು ಮಕ್ಕೊಂದ್ರೆ ಮಕ್ಕೋತಾಳ ಅಂತ ಕೇಳಾಕತ್ತಿದ್ದೆ ಅಲ್ವಾ ನಾವು ಹೊಟ್ಟೆ ರಾತ್ರಿ ಅಷ್ಟೇ ಮಕ್ಕೋತೀನಿ ಚಂತನ ನನ್ನ ಕಣ್ಣಿಗೆ ಕಣ್ಣು ಹಚ್ಚಲ್ಲ ನಾನು ನಿದ್ದಿನೇ ಬರಲ್ಲ ನಾನು ಹೊಟ್ಟೆ ಅಲ್ರಿ ವೈನಿ ಮೊದಲು ಇದ್ದಿದ್ದು ವೈನಿನೇ ಉಳಿದಿಲ್ರಿ ನೀವು ಮೊದಲು ಎಷ್ಟು ಜೀವ ಮಾಡ್ತಿದ್ರಿ ನಾ ಬರಲಿಲ್ಲ ಅಂದ್ರೆ ಬಾ ಅಂತೇಳಿ 2 ದಿನಕ್ಕೊಮ್ಮ ಫೋನ್ ಹಚ್ಚಿ ಕರೆಸ್ಕೋತೀರಿ ಈಗ ಯಾಕನ್ನ ನಾ ಬಂದನ್ ಸುಟ್ಟ ಒಂಥರ ವಜ್ಜೆ ಆದವ್ರಿಗಪ್ಲೇನೆ ಮಾತಾಡ್ಲಕತ್ತೀರಿ ಯಾಕ್ರಿ ನಾವು ಬಂದಿದ್ದು ನಿಮ್ಗೆ ಅಷ್ಟು ವಜ್ಜೆ ಐತಿ ಏನ್ರಿ ವೈನಿ ವಜ್ಜೆ ಆಗಿ ಏನಂತ ಕೇಳ್ತಾಳ ವಜ್ಜೆ ಆಗಿಲ್ಲ ವಜ್ಜಾಗೆ ಬಂದು ಕೂತಿ ಇಲ್ಲಿ ನೀ ನನಗೆ ಯಾವಾಗ ಹೋಗ್ತಾಳ ನಾ ಅದಕ್ಕೆ ಆತೀನಿ ವಜ್ಜೆ ಆಗಿ ನಿಂಗ್ರಿ ವೈನಿ ವಜ್ಜೆ ಆಗಿ ಅಂತ ಹೇಳತ್ತಿಲ್ಲವ ನಾ ಹೆಂಗೆ ಅದೀನಿ ಹಂಗೆ ಅದೀನಿ ನಿನಗೆ ಹಂಗೆ ಕಾಣಕತ್ತೀನಿ ನಾನು ಯಾಕಂದ್ರೆ ಆ ಊರು ಬಿಟ್ಟು ಊರಿಗೆ ಬಂದೇವಲ್ಲ ಇಲ್ಲಿ ಯಾರೂ ಪರಿಚಯ ಇಲ್ಲ ನನಗೆ ಅದಕ್ಕಾಗಿ ಹೊರಗೆ ಹೋಗ್ಬೇಕಂತೇಳಿ ಹಿಂಗೆ ಒಂದು ಸ್ವಲ್ಪ ತಿರ್ಗಾಡಿ ಬರ್ಬೇಕಂತೇಳಿ ಮಾಡಿದ್ದೆ ಅದಕ್ಕೆ ನಿನ್ನ ಕೇಳಿದೆ ಮಕ್ಕೋತೇನೆ ಅಂತೇಳಿ ಹಿಂಗಂದ್ರಿ ಅಂದ್ರೆ ಆ ಊರಾಗ 2 ವರ್ಷಗಟ್ಲೆ ಇದ್ರಿ ಮಂದಿ ಆಜು ಬಾಜು ಪರಿಚಯ ಆಗಿದ್ರು ಇಲ್ಲಿ ಯಾರು ಪರಿಚಯ ಇಲ್ಲ ಹೊಸದಾಗಿ ಬಂದಿದ್ರಲ್ಲ ಹಂಗಾದ್ರೆ ಓದ್ತಿದ್ದೆ ಅಂದ್ರೆ ನನ್ನ ಮಗಳು ಕರ್ಕೊಂಡು ಹೋಗಿ ಸಂಗಾಟ ಯಾಕಂದ್ರೆ ಕಾಲ್ಮೇಲೆ ಭಾಳ ಸೂಕ್ಷ್ಮ ಅದಾವ ಈಗೆಲ್ಲ ಮಂದಿ ಚಲೋ ಇರಲ್ಲ ಸಂಗಾಟ ಜೋಡ್ ಕರ್ಕೊಂಡು ಹೋಗಿ ನನ್ನ ಮಗಳನ್ನ ಹೋಗು ಹೊರಗೆ ಆಡಕತ್ತಾಳೆ ನೋಡು ಬಾಯ್ವ ಇಲ್ಲೇ ಹೋಗಿ ಬರೋಣ ತೆಗಿಸಿನ ಹೋಗಿ ಟೈಮ್ ಪಾಸ್ ಮಾಡ್ಕೊಂಬ ನಾ ಏನು ಇಲ್ಲಿ ಕೂತ್ರು ಅಷ್ಟೇ ಅಲ್ಲಿ ಕೂತ್ರು ಅಷ್ಟೇ ನಾವು ಅಲ್ಲಿದ್ರು ಗೋಸೆದಾಗ ಇರೋರು ಇಲ್ಲಿದ್ರು ಗೋಸೆದಾಗ ನೀ ತಿರ್ಗಾಡ್ಬಾ ಹೋಗು ಇಕ್ಕಿ ಅಷ್ಟು ಚೆನ್ನಾಗಿದ್ರು ಅಂದ್ರೆ ಗಂಡನ ಬಿಟ್ಟು ಇಲ್ಯಾಕೆ ಬಂದು ಕುಂದಿರ್ತೇವೆ ನಮ್ಮಿಬ್ರು ಗಂಡ ಅಂತ ನೋಡು ಆಯ್ತು ಹೇಳ್ರಿ ಹೋಗಿ ಬರ್ತೀನಿ ಎಲ್ಲದಾರು ಚಿನ್ನಿ ಹೊರಗೆ ಹೋಗ್ಯಾಳ ನೋಡವಾ ಹೋಗು ಆಯ್ತು ಹೇಳ್ರಿ ಇಲ್ಲ ನಮ್ಮ ಮೊಯ್ನಿ ಯಾಕೋ ಇಚ್ಚಿತ್ರಿ ಬೇರೆನೇ ನಮ್ಮ ಮಾತಿನ ನಡಿತೆ ಬಿ ಬೇರೆ ಆಕಿನ ಸ್ಟೈಲ್ ಬಿ ಬೇರೆ ಯಾಕೆ ಏನು ಮಾಡಕತ್ತಾಳ ಬೇಡ ನಮ್ಮ ಅಣ್ಣಗ ನಾ ಏನಾರು ಹೇಳಿದ್ರೆ ಗಂಡ ಹೆಂಡತಿ ನಡ್ಬಾರ್ಕ ಹುಳಿ ಹಿಡ್ದಂಗೆ ಆಗ್ತೈತೆ ಯಾಕೆ ಅದು ಶಾಸ್ತ್ರನೇ ಅದ ಅಡಕಲ್ ಗಡಿಗೆಗೆ ಕೊಡ ಮೂಲತ್ತ ನಡು ಹೆಣ್ಣಿಗೆ ನಾದನೆ ಮೂಲತ್ತ ಹಂಗೆ ಅವ್ರ ಸಂಸಾರದಾಗ ನಾ ಯಾಕೆ ಹುಳಿ ಹಿಂಡಬೇಕವ ಸುಮ್ಮಿದ್ರಾಯ್ತು ಹ್ಯಾಂಗಿರ್ತಾಳೆ ನೋಡೋಣ ಹೊರಗೆ ಹೋಗ್ಬೇಕು ನನಗೆ ಜೋಡ್ ಮಾಡ್ಯಾಳ ಅಲ್ಲ ಎಲ್ಲಿ ಹೊಂಟಿ ಬಿಸ್ಲಾಗ ಈಗ ಬಂದು 3-4 ತಿಂಗಳಾಗಿಲ್ಲ ಊರಿಗೆ ಹಂಗೇನಿಲ್ರಿ ಮನ್ಯಾಗ ಕೂತ್ ಬ್ಯಾಸ್ರ ಆಗತ್ತಿತ್ತು ಮಾರ್ಕೆಟ್ಗೆ ಹೋಗ್ಬೇಕಂತ ಚಿನ್ನಿ ಕರ್ಕೊಂಡು ಮಾರ್ಕೆಟ್ ಹೊಂಟಿದ್ದೆ ರೀ ಅಲ್ಲ ನಾ ಆಫೀಸ್ಗೆ ಹೋಗಿ ಬರೋತಾನ ಒಟ್ಟು ಸಮಾಧಾನ ಇಲ್ಲ ನಿನಗೆ ನಾ ಬಂದಿಂದ ಹೋಗಕ್ಕೆ ಬರ್ತಿದ್ಲ ನೀವ್ಯಾಕೆ ಇಷ್ಟು ಜಲ್ದಿ ಬಂದಿರಿ ಆಯ್ತು ಹೇಳ್ರಿ ನನಗೆ ಇದು ಐಸ್ ಕ್ರೀಮ್ ತಿರ್ಸ್ಕೊಂಡ್ ಬರತ್ತೀರಿ ನೋಡ್ರಲ್ಲ ಬಿಸಿಲು ಭಾಳ ಐತಿ ಅಲ್ಲ ಐಸ್ ಕ್ರೀಮ್ ಹೇಳಿದ್ರ ಬರೋ ಟೈಮ್ದಾಗ ತರ್ತಿದ್ಲನ್ನ ನೀವು ಇಷ್ಟು ಜಲ್ದಿ ಬರ್ತೀರಿ ನನಗೇನು ಗೊತ್ತಿರಿ ಅದಕ್ಕೆ ನಾವು ಹೋಗಿ ತರ್ಬೇಕಂತ ಹೊಂಟಿದ್ದೆವು ಅದು ಶನಿದ ಹತ್ತು ನತ್ತು ಚಿನ್ನು ನೋಡಿ ಚಿನ್ನು ಕಂಡಪಟ್ಟಿ ಬಿಸಿಲೈತಿ ಬ್ಯಾಸಿಗೆ ಬಿಸಿಲ ಅಲ್ಲ ತಂಗಿ ಏನು ಮಾಡತ್ತ ಮನ್ಯಾಗ ಅದಾರಿ ಮಕ್ಕೊಂಡಾರ ಅವ್ರು
ಬೇಕು. ಕೇಕ್ ಬೇಕಾ? ಹಾಂ ಕೊಡಿಸ್ತೀನಿ ಬಾ. ಏಯ್ ಕೇಕ್ ತಗೊಂಡು ಏನು ಮಾಡ್ತೀನಿ ನಡಿ ಐಸ್ ಕ್ರೀಮ್ ತಿನ್ನೋನತ್ತ. ಹಂಗ್ಯಾಕೆ ಮಾಡ್ತೀಯ ಖುಷಿಗೆ? ಏನ್ ತಿಂತಿ? ಐಸ್ ಕ್ರೀಮ್ ತಗೋರಿ ನನಗೆ. ಅದಾಗ ಕೇಕ್ ಬೇಡ, ಕೇಕ್ ಕೊಡಿಸ್ಬೇಕಿಲ್ಲ? ಐಸ್ ಕ್ರೀಮ್ ತಗೋರಿ ಏನು ಮಾಡ್ತೀರಿ? ಇದು ರೀ, ಒಂದು ಕೇಕ್ ಕೊಡ್ರಿ, ಒಂದು ಐಸ್ ಕ್ರೀಮ್ ಕೊಡ್ರಿ. ರೀ ನಿಮ್ಮ ಜೋಡಿ ಮಾತಾಡೋದೈತೆ ನಾವು. ಏನು? ಚಿನ್ನಗೆ ಹೋಗಿ ಮನೆಗೆ ಬಿಟ್ಟು ನಾವು ಅರ್ಬಿ ತೊಗೊಂಬರೋಣಂತ ಅರ್ಬಿ ಅಂಗಡಿಗೆ ಹೋಗಿ ಮಾರ್ಕೆಟ್ಗೆ ಹೋಗಿ ನಾ ಅಲ್ಲೇ ಮಾತಾಡೋದೈತೆ. ನಾ ಅಲ್ಲೇ ಮಾತಾಡ್ತೀನಿ ನಿಮ್ಮ ಜೋಡಿ. ಏನಿತ್ತು ಹೇಳ? ಅಲ್ಲೇ ಮಾತಾಡ್ತೀನಿ ನಾನು. ಸರಿ ಐಸ್ ಕ್ರೀಮ್ ಇರ್ತೇನು ಮೊದಲು? ಆಯ್ತು ಕರ್ಕೊಂಡು ಹೋಗ್ಬೇಕು ನೋಡು ನೀ. ಹೋಗಂತು ಆಕಿನ ಕರ್ಕೊಂಡ್ಬರ್ಬೇಕಿಲ್ಲ ತಂಗಿನ? ಮಕ್ಕೊಂಡಾಳಕ್ಕೆ ಕಾಟಾದ್ಮ್ಯಾಗ ಅಲ್ಲೇ. ಊಟ ಮಾಡ್ಯಾಳ ಇಲ್ಲ ಯಾರು? ಅದ್ಯಾವ ತೋರಿ ನೀವೇ ಹೋಗಿ ಕೇಳ್ರಿ, ಅಷ್ಟು ನಂಬಿಕೆ ಇರಲಿಲ್ಲ ಅಂದ್ರೆ. ಚಿನ್ನು ಮತ್ತೇನು ಬೇಕು? ಸುಮ್ಮನೆ ಇಡೀ ಬಾಜಾರೇ ಬೇಡ್ತಾ ಬಾಜಾರೇ ಕೊಂಡಿಸ್ಕೊಡ್ರಿ. ನಮಗೆ ಯಾರು ಅದಾರ? ತಂಗಿ ಮಗಳಲ್ಲ. ಹಾಂ ಅವ್ರು ಬಿಟ್ರೆ ನಮ್ಗೆ ಯಾರು ಅದಾರನ? ಜಗತ್ನಾಗಿಲ್ಲಾರ ತಂಗಿ ಜಗತ್ನಾಗಿಲ್ಲಾರ ಸೊಸಿ ಅದಾರ ನಿಮ್ಗೆ. ಹಂಗ್ಯಾಕಂತಿ? ಎಲ್ಲ ಇರೋದು ಸಂಭಾಳ್ಸ್ಕೊಂಡು ಹೋಗ್ಬೇಕು. ಪಾಪ ಆಗಿ ಟೈಮ್ ಸುಮಾರು ಐತಿ, ಸ್ವಲ್ಪ ಹಿಂಗಾಗಿ ಏನಲ್ಲ ಬಂದಾಳ. ಬರಾವರ್ತೀನಿ ಹೋಮ. ಚಿನ್ನು ಬಡ ಬಡ ಹೋಗೋಣಂತ. ನಡಿ ಹೋಗಮ್ಮ. ಹಾಂ ಇನ್ನೊಂದು ಐಸ್ ಕ್ರೀಮ್ ಕೊಡ್ರಿ. ಇಡೀ ನನ್ನ ತಂಗಿ. ಲಕ್ಷ್ಮಿ ಏನು ಮಾಡ್ತಾವ ತಂಗಿ? ಕಂಡಾಪಟ್ಟ ಬಿಸಿಲು. ರೀ ಓ ಒಳ ಬರ್ರಿ. ಹೌದು, ಏನೋ ಮಾತಾಡ್ಬೇಕಂದಲ್ಲ, ಏನಾಯ್ತಾ? ಒಳಗರೆ ಬಾರೋ ಮರ. ತಂಗಿ ಮಕ್ಕಳು ಯಾಕೆ ಏನಾಯ್ತು? ಯಾಕೆ ಕರೆದ್ರೆ ಏನಾಯ್ತು? ಏನೂ ಇಲ್ಲ, ಇಲ್ಲಿ ನಿಂದ್ರಿ. ಈಗ ನೀವು 5 ನಿಮಿಷ ನಾನು ಬಿಟ್ಟಿರಂಗಿಲ್ಲ. ಹೌದು, ನಿಮ್ಮ ತಂಗಿ ಬಂದು ಎಷ್ಟು ದಿನ ಆಯ್ತಾ? ಇನ್ನು ಬಂದು ತಿಂಗಳಾಗಿ ಬರ್ತ್ಬಿಡು. ಯಾಕೆ? ತಿಂಗಳು ಆಯ್ತಲ್ಲ. ಮತ್ತು ಆಕಿಗೂ ಒಂದು ಮಗಳು ಅದಾಳ. ನೀವು ಹೆಂಗೆ ಬಿಟ್ಟಿರಂಗಿಲ್ಲ, ಅಕ್ಕನ ಗಂಡು ಹಂಗೆ ಬಿಟ್ಟಿರಂಗಿಲ್ಲ. ಕಳಿಸ್ಬೇಕಲ್ಲ. ಎಷ್ಟು ಇರ್ತೈತಿ ಹೆಣ್ಮಕ್ಳಿಗೆ ತವ್ರ ಮನೆ ರೀ ಅನ್ನೋದು? ಎಷ್ಟು ಇರ್ತದೆ ಗೊತ್ತೇನು? 1 ವಾರ 2 ವಾರ ಅಷ್ಟೇ. ಹಾಂ ಇಲ್ಲ, ಸ್ವಲ್ಪ ಗಂಡ ಹೆಂಡತಿ ಜಗಳ ಸುಮ್ಮನೆ ನಾನು 4 ದಿನ ಅವ್ನಿಗೆ ಬುದ್ಧಿ ಬರಂತ ಇಟ್ಕೊಂಡಿನಿ ರೀ. ನೀವೇ ಹೇಳಿ ನಿಭಾಯಿಸಿ ಕಳ್ಸಿದ್ರೆ ಹೋಗ್ತಾರ ಅವರು. ಜಗಳ ಐತೆ ಅಂತೇಳಿ ಯಾರ ಮನ್ಯಾಗ ಇರಂಗಿಲ್ಲ ಜಗಳ. ಮಾತಾಡೋಕೆ ಕೇಳಿಸ್ತದ, ಮತ್ತೆ ಮನ್ಸಿಗೆ ನೋವು ಮಾಡ್ಕೊಳ್ಳೋದನ? ಇದ್ದಕ್ಕಿದ್ದಂಗೆ ಹೇಳಿದ್ರೆ ನಿಮ್ಗೆ ಯಾಕೆ ಎಷ್ಟು ಸೆಟ್ ಬರ್ತೈತಿ? ಇರಲಿ, 4 ದಿನ ಬಂದಾಳ ಇರಲಿ ಅಂತ ಆನಸ್ಕೊಂಡು ಬಿಟ್ಟು ನೋಡ್ರಿ, ವಿಚಾರ ಮಾಡ್ರಿ. ಇನ್ನೊಮ್ಮೆ ನಿಮ್ಮ ತಲೆಯಾಗ ತೊಗೊಂಡು ವಿಚಾರ ಮಾಡ್ರಿ. ಪಾಪ ಹುಡುಗಿ ಐತಿ, ಅದಕ್ಕೂ ಅಪ್ಪನ ಕೂಡ ಇರ್ಬೇಕು ಅನ್ನೋದು ಆಸೆ ಇರಂಗಿಲ್ಲ. ತಿಂಗಳಾನ್ಗಟ್ಲೆ ನಮ್ಮ ಮನೆಗೆ ಇಟ್ಕೊಂಡ್ರೆ ಹಂಗೆ ಹೇಳಿ ನೋಡೋನು. ಬರೋಬರಿ ಬರೋದು. ಹೆಂಗಾರ ಮಾಡಿಕೆ ಮೊದಲು ಇಲ್ಲಿಂದ ಹೊರಗೆ ಹಾಕ್ಬೇಕು. ನನ್ನ ಗಂಡಗೆ ಏನಾರು ಹೇಳಿ ಇಕ್ಕಿ ಹೊರಗೆ ಅಂದ್ರೆ ನಾನು ಇಷ್ಟಪಟ್ಟು ಹುಡುಗನ ಜೊತೆ ನಮ್ಮ ಮನೆಯಾಗ ಇರ್ಬೇಕು. ಏನು ವಿಚಾರ ಮಾಡಿದ್ರಿ ನೀವು? ಅದ ನಿನ್ನ ಮಾತಿನಾಗ ಅರ್ಥ ಐತಿ. ಹಾಂ ನೋಡು, ಹಂಗಾದ್ರೆ ಆಕೆಗೆ ಇವತ್ತು ಸಾಯಂಕಾಲ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಹಾಂ ಹ್ಞೂ ಅಂದ್ರೆ ಅದೇ ಇವತ್ತು ಸಾಯಂಕಾಲ ಕಳಿಸ್ಬಿಡ್ತೀನಿ ಆಕೆಗೆ. ಹಾಂ, ಏನಾರು ಇದು ಮಾಡಿ ಕಳಿಸ್ರಿ. ಆಯ್ತು ತಗೋ. ಅದೇನು ಅಡಿಗೆ ಮಾಡಿ ಊಟ ಮಾಡ್ತೀನಿ. ಆಯ್ತಾ? ಎಲ್ಲ ತಿಳಿಸಿ ಹೇಳ್ಬೇಕು ಇವನಿಗೆ. ಹೇಳ್ದಕ್ರೆ ಅವಾತ್ ನೀವು ಅಂತ ಗೊತ್ತಾಗಲ್ಲ. ತಂಗಿ ಕಳಿಸ್ಬೇಕನ್ನೋದು. ಹೋಲಿ ಕಳಿಸ್ತಾನ ಅವ್ರ ತಂಗಿಗೆ. ನಾ ಇರ್ಬೋದು ಆರಾಮ್. ನಾನ ರಾಣಿ ನಾನ ರಾಜ. ಹಾಂ
ಇನ್ಯಾರು ನನಗೆ ಕೇಳೋರು ಅದಾರ ಈಗ ಕೇಳೋದು ಒಳಗೆ. ಅವ ತಂಗಿ ಹೇಳೋ ಮ್ಯಾಗ ಎಣ್ಣ ಯಾವಾಗ ಬಂದು? ಈಗ ಬಂದು ಬಿಡು. ನಿನಗೆ ಆರಾಮ ಅನ್ಸಾಗತ್ತದಿಲ್ಲ? ಹಾಂ ಆರಾಮಾಗೈತಣ್ಣ. ಇಲ್ಲ ನಡಿ ದವಾಖಾನಿಗೆ ರೋಗ ಬರಮ್ಮ. ಇಲ್ಲಣ್ಣ ಏನಿಲ್ಲ ಆರಾಮದಿನ. ಹೌದಾ? ಹಾಂ ಇದು ಹಿಂಗೆ ಹೇಳತ್ತಂತ ಏನು ತಪ್ಪು ತಗೊಳಕ್ಕೆ ಹೋಗ್ಬೇಡ. ಯಾಕಣ್ಣ ನೀ ಆ ದಿನ ತಂಗಿ ಬಗ್ಗೆ ತಂಗಿ ಹಿಂಗೆ ತಪ್ಪು ತಿಳ್ಕೊತಾಳಂತೇಳಿ ಅಂದಿ ಏನಣ್ಣ? ಇಲ್ಲ ಅಂದಿಲ್ಲ, ಆದರೂ ನಾ ಏನಂತಂದ್ರೆ ತಪ್ಪು ತಿಳ್ಕೊಬೇಡ. ಇಲ್ಲ ಇಲ್ಲ. ಇಲ್ಲ ಈಗ ನೀ ಬಂದು ಸುಮಾರು ಅಂದ್ರೆ 15-20 ಮ್ಯಾಗ ಬಂತು. ಹೌದಣ್ಣ. ಅದಕ್ಕೆ ಹೆಣ್ಣಿಗೆ ಎಷ್ಟು ದಿನ ಅವ್ರ ಮನೆ ಏಡು. ಅದಕ್ಕೆ ನಾ ಏನಂತೀನಿ, ತಪ್ಪಿರಲಿ ಒಪ್ಪಿರಲಿ ನಿನ್ನ ಗಂಡನ ಜೊತೆ ನೀ ಬಾಳೆ ಮಾಡ್ಕೊಂತೀನಿ ಅಂದ್ರೆ ನನ್ನ ಮನೇನೂ ನನ್ನ ಮನೆತನ ಹೆಸರನ್ನು ತರ್ಕಲ್ವ ತಂಗಿ. ಹೌದು ಬಿಡುವಣ್ಣ, ನಾ ಏನು ಗಂಡನ ಬಿಟ್ಟು ಬಂದು ಈ ಮನ್ಯಾಗ ಕುಂದಿರ್ತೀನಿ ಅಂತೇಳಿ ಅನ್ಕೊಂಡಿಲ್ಲಣ್ಣ. ಏನೋ ನನ್ನ ಗಂಡ ಜಗಳಾಡೆ ನಾನು 4 ದಿನ ಬರ್ಬೇಕಂತ ನಂಗೆ ಅನಿಸ್ತು, ಅಷ್ಟೇ ಬಂದೆ ನಾನು. ಇರಲಿ, ಆದ್ರೂ ನಾ ಏನಂತೀನಿ, ಅತಿ ಜಾಸ್ತಿ ತವ್ರ ಮನೆಯಾಗ ಇರೋದು ನನಗೆ ಸರಿ ಅನ್ಸೋಲ್ತು. ಅಂದ್ರೆ ನಿನ್ನ ಮಾತಿನ ಅರ್ಥನ? ಅರ್ಥ ಅಪಾರ್ಥ ತಿಳ್ಕೊಳಕ್ಕೆ ಹೋಗ್ಬಿಡವ. ಯಾಕಂದ್ರೆ ಈಗ ನೋಡು, ನಾನು ನಿಮ್ಮ ವೈನಿ ಎಷ್ಟು ಚಂದ ನಕ್ಕೋತ ಆಡ್ಕೋತ ಅದೀವಿಲ್ಲ. ಹಾಂ, ತಪ್ಪಿರಲಿ ಒಪ್ಪಿರಲಿ ಇಬ್ರು ಗಂಡ ಹೆಂಡ್ತಿ ಅನ್ನೋದ್ಲ ಚಂದಂಗೆ. ಈಗ ನೋಡಿ ನಾವೇ ಈ ಊರಿಗೆ ಬಂದೇನದ, ನನ್ನ ಡ್ಯೂಟಿ ಮ್ಯಾಗ ಏನದ, ನನ್ನ ನೌಕರಿಗೆ ಒಂದು 5-6 ತಿಂಗಳು ಆಗ್ಬತ್ತ. ಈಗ ಆಜು ಬಾಜು ಮನೆ ಇದ್ದವ್ರು ಹೇಳ್ತಾರೆ ಇಬ್ರು ಗಂಡ ಹೆಂಡ್ತಿ ಎಷ್ಟು ಚಂದ ಅದಾರ ಅಂತೇಳಿ. ಹಾಂ, ಅದಕ್ಕೆ ನಾ ಏನಂತೀನಿ, ಇವತ್ತು ಸಂಜೆ ಮುಂದೆ ಮಗಳಿಗೆ ಕರ್ಕೊಂಡು ಹೋಗ್ಬಿಡವ. ಅಲ್ಲ, ನಮ್ಮ ಮೈನಿ ನಮ್ಮ ಅಣ್ಣನ ಕಿವಿ ತುಂಬ್ದಂಗೆ ಕಂಡ ಏನೋ ಆದ್ರೆ ಆಕಿನ ಮಾತಿನ ವಾತಾವರಣನೇ ಬೇರೆ ಆಗಿತ್ತು. ಅದಕ್ಕಾಗಿ ಏನೋ ಹೇಳಬೇಡ. ಅದಕ್ಕೆ ನಮ್ಮ ಅಣ್ಣ ನನಗೆ ಹೋಗಲ್ಲಕತ್ತಾನ. ಎಂದೂ ನಾ ಎಷ್ಟು ತಿಂಗಳಾನ್ಗಟ್ಟೆ ಇದ್ರೂ ನನ್ನ ಅಣ್ಣ ನನಗೆ ಹೋಗಲ್ಲರವ ಈಗ ಹೋಗಲ್ಲಕತ್ತಾನಂದ್ರೆ ನಮ್ಮ ಮೈನಿ ಏನೋ ಕಿವಿ ಊದ್ಯಾಳ. ಇರಲಿ ಬಿಡವ, ಅವ್ರ ನಡಬರ್ಕು ನಾವು ಇರೋದು ಸರಿ ಅಲ್ಲಲ್ಲ. ನಾವು ನಮ್ಮ ಗಂಡ ಮನೆಯಾಗಿ ಹಂಗೆ ಇರಲಿ, ಹಳ್ಳಿ ಕರ್ಲಿ ಅಲ್ಲೇ ಇರೋದೇ ಚಲೋ. ಸರಿ ಅಣ್ಣ. ಹಾಂ ಹೋಗ್ತೀನಿ ನಾನು. ಹೋಗ್ತೇವ? ಹಾಂ ಆಯ್ತವ. ನಾನು ಹೊರಗೆ ಹೋಗಿ ಬರ್ತೀನಿ. ಇಲ್ಲಣ್ಣ, ನಾ ಹೋಗ್ತೀನಿ ಹೇಳಣ್ಣ. ಸಂಜೆ ಹೋಗ್ತಲ್ವ? ಇಲ್ಲಣ್ಣ ಇಲ್ಲ, ಹೋಗ್ತೇವೆ. ಈಗ ಬಸ್ ಅದಣ್ಣ, ಹೋಗ್ತೇವೆ. ಚಿನ್ನು ಬಾ ಹೋಗ. ನಿನ್ನ ಗಂಡಗೆ ಫೋನ್ ಮಾಡ್ತೀನಿ, ಬಸ್ ಸ್ಟ್ಯಾಂಡ್ ಬಂದು ಕರ್ಕೊಂಡು ಹೋಗ್ತಾನವ. ಆಯ್ತಾಯ್ತು, ನೀನು ತಯಾರಾಗ. ಆಯ್ತು. ನಡಿ ಊರಿಗೆ ಹೋಗೋಣ ನಡಿ. ನಮ್ಮ ಮೈನಿ ಹಿಂಗೆ ಮಾಡೋದು ನನಗೆ ಜರನೂ ಇಷ್ಟ ಆಗಲ್ದು. ಯಾಕಂದ್ರೆ ನಾ ಮೂಲ ಆತಿನೇ ತಳ ನನಗೆ ಮನೆ ಬಿಟ್ಟು ಕಳ್ಸಾಕತ್ತಾಳ. ಅವ ಯಾವದನೋ ಏನು ಸುದ್ದು ಏಕಟ ಮೇಲೆ ಫೋನ್ ಹಚ್ಚಾಕತ್ತಾನ, ಮೇಲೆ ಮೆಸೇಜ್ ಮಾಡತ್ತಾನ. ಏಕಟ ಅಡುಗೆ ಮನ್ಯಾಗ ನಿಂತು ಮೆಸೇಜ್ ಮಾಡೋದು ನಾನೇ ನೋಡೀನಿ. ಆದ್ರೆ ನಾ ಏನು ಕೊಟ್ಟು ಮನೆಗೆ ಹೋಗೋಕ್ಕಿಬ್ರು. ಆದ್ರೆ ನನ್ನ ಅಣ್ಣಂದು ಒಬ್ಬರು ಇಡ್ತಾಳೋ ಏನು ಕಳಿತಾಳೋ ಗೊತ್ತಿಲ್ಲ. ಆದ್ರೆ ಇದು ಎಲ್ಲ ನಮ್ಮ ಅಣ್ಣನ ಕಿವಿಗೆ ಹೇಳಿದ್ನಿ ಅಂದ್ರೆ ಗಂಡ ಹೆಂಡ್ರ ನಡ್ಬರ್ಕ ನಾ ಹುಳಿ ಹಿಂಡ್ದಂಗೆ ಆತದ. ಆದ್ರೆ ಇರಲಿ, ಹ್ಯಾಂಗೋ ಏನೋ ನಮ್ಮ ಅಣ್ಣ ನಿಭಾಯಿಸ್ಕೋತಾನ. ಅವ್ರು ನಡ್ಬರ್ಕ ನಾ ಕೊಟ್ಟೆ ಆಗೋದು ಬೇಡ. ನಾನು ನನ್ನ ಮಗಳು ಕರ್ಕೊಂಡು ಹೋಗ್ತಾರೆ ಆಯ್ತು. ವೈನಿಯರು ಹೋಗಿ ಬರ್ತೀನಿ ರೀ. ಹಾಂ ಹೋಗಿ ಬರ್ತೀರಿ, ಹೋಗಿ ಬರ್ರಿ. ಹಾಂ, ನೀವು ಹೋಗುದ ನನಗೆ ಬೇಕಾಗಿತ್ತ, ಅದು ಬೇರೆ ಮತ್ತೆ ಹೋಗಿ ಬರ್ತೀನಿ ಅಂತ ಕೇಳ್ತಾವ. ಹೋರಿ 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 ಹೋಗಿ ಬರ್ರಿ, ಸೊಕಾಸ್ ಹೋರಿ. ವಾ 10 ದಿನ ಆಯ್ತು ನನ್ನ ರಾಜ ಮುಖಾನೇ ನೋಡಿಲ್ಲ. ಒಂದು ಹೆಂಗಾರ ಮಾಡಿ ಕರ್ಸ್ಕೋಬೇಕು. ಹೋಯ್ತಪ್ಪ ನನ್ನ ಹಿಂದಿನ ಪೀಡ. ಈ ಮನೆ ನಾನೇ ರಾಜ, ನಾನೇ ರಾಣಿ. ಇನ್ಯಾರು ನನಗೆ ಕೇಳೋರದಾರ, ನನ್ನ ಗಂಡು ಬರುತ್ತಾನ. ಏನಾಗಿತ್ತು ಹಿಂಗೆ? ಫೋನ್ ಯಾಕೆತ್ತಲ್ಲ ಏನೇನು? ಹಲೋ ಹಲೋ, ಯಾಕ ಫೋನ್ ಯಾಕೆತ್ತಲ್ಲಗಿ? ಇಲ್ಲ ಸರ್, ಬೇರೆ ಕಡೆ ಐತೆ. 10-15 ದಿನ ಆಯ್ತು ನಾ ಫೋನ್ ಹಚ್ಚಾಕತ್ತೀನಿ, ಒಟ್ಟ ಫೋನ್ ಎತ್ತೋಲಾಗ್ಯಲ್ಲ. ಏಯಪ್ಪ, ಅದು ಏನಕ್ಕೆ ಕೇಳ್ತೀವ ಮಾರಯ್ಯ, ದೊಡ್ಡ ಕೆಲಸ ಇತ್ತಾಳ. ಯಾಕೆ, ಏನಾಯ್ತು? ನಮ್ಮ ನಾದಿನಿ ಬಂದು ಒಕ್ಕರ್ಸ್ಕೊಂಡಿಳು ಮನ್ಯಾಗ. ಅದಕ್ಕೆ ನಿನ್ನ ಮೆಸೇಜ್ಗೆ ನಿನ್ನ ಕಾಲಿಗೆ ರಿಪ್ಲೈ ಮಾಡಿಲ್ಲ. ನೀ ಬಾ, ಅವರೆಲ್ಲ ಹೋಗ್ಯಾರ ಈಗ ಮನೆ ಕಡೆ. ಬಾ ನೀನು. ಈಗ ಯಾರಿಲ್ಲ ನನ್ನ ಮನ್ಯಾಗ ಯಾರು ಇಲ್ಲ, ಬಾ ನೀನು. ಆಯ್ತು ಆಯ್ತು, ಬರ್ತೀನಿ. ಜಲ್ದಿ ಬಾ, ಮತ್ತೆ ನನ್ನ ಗಂಡು ಬರೋ ಟೈಮ್ ಆಗೈತಿ. ಏನು ಗಂಟೆ ಇಲ್ಲಾಗೇನು? ಹೋಗ್ಯಾನಮ್ಮ, ಹೊರಗೆ ಹೋಗ್ಯಾನ. ಆಯ್ತು ಆಯ್ತು, ಬರ್ತೀನಿ. ಒಂದು 10-15 ನಿಮಿಷ ಬರ್ತೀನಿ. ಹಾಂ ಬಾ ಜಲ್ದಿ. ಹಾಂ ಬರ್ತೀನಿ, ಇಲ್ಲ.
ಬಾ ಬಾ ಒಳಗೆ ಬಾ, ಯಾರೇ ನೋಡ್ತಾರೆ ಮತ್ತೆ. ನಿನಗೆ ಬಿಟ್ಟಿರೋಕೆ ಆಗೋಲಾಗೈತೆ ನಾನು. ಬಾ, ನನ್ನ ಗಂಡು ಬಂದ ಕಾಣಿಸ್ತೈತಿ. ಹೇಳಿ ಬಾ 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 ಹೋಗಿ ಬನ್ನಿ. ಬಾ ಬಾ ಹೂವ, ನನ್ನ ಗಂಡು ಬರಂಗೆ ಕಾಣಿಸ್ತಾನೆ. ಹೋಗು. ಹಾಂ, ಫೋನ್ ಮಾಡ್ತೀನಿ, ಫೋನ್ ಮಾಡೋದು ಬಾ ಮತ್ತೆ. ಆಯ್ತು ಆಯ್ತು. ದೀಪಾ, ಯಾಕೆ ಮಕ್ಕೊಂದಿಲ್ಲ? ಹೇಳ ಮ್ಯಾಗ. ತಲೆ ಮಿಸಾತಿತ್ತು, ಅದಕ್ಕೆ ಮಕ್ಕೊಂಡಿದ್ದಾರೆ. ಗುಳಿಗೆ ತೊಗೊಂಡಿಲ್ಲ? ತೊಗೊಂಡಿಲ್ಲ. ಊಟ ಮಾಡಿ ಹಂಗದಿ? ಇಲ್ಲ, ನಾಷ್ಟ ಮಾಡಿ ಊಟ ಮಾಡಿಲ್ಲ. ಅಡಿಗೆ ಏನು ಮಾಡಿ ಇಲ್ಲ? ನನಗೆ ಬೆಟ್ಟಸದ. ನನಗೆ ತಲೆ ಮಿಸಾದತ್, ನಾ ಮಕ್ಕೊಂಡಿನ. ಅಡಿಗೆ ಎಲ್ಲಿದ್ ಮಾಡಲಿ, ನಾನು ಏನು ತಿಂದಿಲ್ಲನಾ. ಯಾಕ್ರಿ ನೀವು ಯಾಕೆ ಮುಖ ಸಪ್ಪು ಮಾಡಿರಿ? ಏನಿಲ್ಲ, ಏನೋ ಪಗಾರನಾಗಿಲ್ಲ. ಮತ್ತು ತಂಗಿನೂ ಒಮ್ಮೆ ಸಿಟ್ಟು ಮಾಡ್ಕೊಂಡು ಹಾದ್ಲು ಅಂತ ಅನಿಸ್ತದೆ ನನಗೆ. ಹೋಗಿನ ಸುಟ ಒಂದು ಫೋನ್ ಇಲ್ಲ, ಏನಿಲ್ಲ. ಸ್ವಲ್ಪ ಏನು ಅದು ಪಗಾರ ಜಲ್ದಿ ಬಂದಿತ್ತಂದ್ರೆ ಆಕೆ ಒಂದು ಸೀರೆ, ಒಂದು 4 ಬಳಿ ಮಾಡಿಸಿ ಕಳಿಸ್ಬೇಕಂತ ನಾ ಹಿಂಗೆ ಮಾಡಿದ್ದೆ. ಮತ್ತು ಆಕಿನೂ ಸೆಟ್ಕೊಂಡು ಅಲ್ಲ ಎಲ್ಲಿ ನಾ ಮಾತಾಡಿದ ಮಾತುಗಳು ಮನ್ಸಿಗೆ ಹಚ್ಕೊಂಡು ನನ್ನ ಮ್ಯಾಗ ಎಲ್ಲಿ ಸಿಟ್ಟು ಆಗ್ಯಾಳ ಅಂತ ಗೊತ್ತಾಗೋದು ನನಗೆ. ನಿಮಗೆ ನನಗೆ ತಲೆ ಮಿಸಾದೈತೆ ಅನ್ನೋದು ಚಿಂತೆ ಇಲ್ಲ ನಿಮ್ಗೆ. ತಂಗಿ ಶಟ್ಕೊಂಡು ಹೋದಳನು, ತಂಗಿ ಸೀರೆ ಮಾಡಿಲ್ಲ, ಕುಬ್ಸ ಮಾಡಿಲ್ಲ ಅನ್ನೋದು ಅಟ್ಟ ಚಿಂತೆ ಐತಿ ನಿಮಗೆ. ತಂಗಿ ಹೋಗ್ಯಾಳಲ್ಲ, ತನ್ನ ಮನ್ಯಾಗ ಇರ್ತಾಳಲ್ಲ, ಖುಷಿಯಾಗಿರ್ತಾಳಲ್ಲ ಅನ್ನೋದಿಲ್ಲ. ಹೋಗ್ಯಾಳತ್ತ ಆ ತಮ್ಮ ಶಟ್ಕೊಂಡು ಕುಂದಿರ್ತಾನೆ. ಅಲ್ಲ ದೀಪಾ, ನೀ ಯಾಕೆ ಇಟ್ಟು ಸಿಟ್ಟು ಮಾಡ್ಕೊಲೆ ಐತಿ? ಹಾಂ, ಯಾವಾಗ ನೋಡ್ತಿ ಬರೀ ಸಿಟಿಗೆ ಮಾಡತ್ತಿ. ಏನು ಈ ಊರಿಗೆ ಇಟ್ಟಿವಿ, ಕಾಲು ಇಟ್ಟಿವಲ್ಲ 3 ರಿಂದ 4 ತಿಂಗಳು ಮ್ಯಾಗ ಆಯ್ತು. ಇಲ್ಲಿವರೆಗೂ ಒಟ್ಟು ಒಂದು ಉಣು ಇಲ್ಲ, ತಿನ್ನೂ ಇಲ್ಲ, ಏನಿಲ್ಲ. ಮೊದಲು ಏನಾದ್ಲು ದುನಿಯಾದ ಚಲೋ ಐತಿ, ನಾನು ಜಡಿ ಉಣು ಅಂತಿದ್ದಿ, ತಿನ್ನೋ ಅಂತಿದ್ದಿ. ಆಫೀಸ್ಲಿಂದ ಮನೆಗೆ ಬರೋ ಪರಿಸ್ಥಿತಿ ಇಲ್ಲ, ಚರಿ ನೀರು ಕುಡಿತಿದ್ದಿ, ನಕ್ಕೋತಾಡ್ಕೋತ ಮಾತಾಡ್ತಿದ್ದಿ. ಇತ್ತೀಚಿಗೆ ಯಾಕೆ ಹಿಂಗ್ಯಾಕೆ ಮಾಡತ್ತಿ? ಏನಾರ ಆಗೈತೆ ನಿನಗೆ? ನನಗೇನಾಗ್ತೈತ್ರಿ, ನೀವು ನೋಡೋಕ ನಾನು ನಿಮಗೆ ಸರಿ ಇಲ್ಲ. ನಾ ಇರಂಗೆ ಅದೀನಿ. ನನಗೆ ಆರಾಮಿಲ್ಲ ಅಂದ್ರೂ ನೀವು ಕೇಳಾಕತ್ತಿಲ್ಲ. ಆದ್ರೂ ಮತ್ತೆ ನಿಮ್ಮ ತಂಗಿ ಬಗ್ಗೆನೇ ಯೋಚನೆ ಮಾಡ್ತೀರಂದ್ರೆ ಆಯಿತು. ಯಾಕೆ ಈ ಮಾಧ್ಯಮ ನೋಡಿದ್ರೆ ಕೂಳು ಮಾಡಿ ಹಾಕಂಗೆ ಕಾಣವಲ್ಲಿಗಿನಿ. ಆಯಿತು, ಏನು ತಿನ್ಕೋತ ಏನು ಮಾಡ್ಬೇಕು ಅಂದ್ರೆ ನಾಳೆ ಹೊರಗೆ ಊಟ ಮಾಡಿ ಹಾಕೀನಿ. ಟೈಮ್ ಆಗ್ಯದ ಆಫೀಸ್ನ. ಹೋಗು, ನನಗೆ ಸಾಕಾಗೈತಿ. ನೀವು ಹೋದೆ ಅಂದ್ರೆ ನನ್ನ ರಾಜ ಬರ್ತಾನೆ. ಫೋನ್ ಒಂದು ಮನ್ಯಾಗ ಬಿಟ್ಟು ಬಂದೇನ. ಹಲೋ, ನನ್ನ ಗಂಡ ಆಫೀಸ್ಗೆ ಹೋಗ್ಯಾನ. ಬಾ. ಹಾಂ, ಜಲ್ದಿ ಬಾ. ಆಯ್ತಾ? ಹಿಂಗೆ ಎಷ್ಟು ದಿನ ಅಂತೇಳಿ ಕದ್ದು ಮುಚ್ಚಿ ಇರೋದು. ನನಗೆಲ್ಲರೂ ದೂರ ಕರ್ಕೊಂಡು ಹೋಗ್ಬಿಡು ನೀ. ಅಲ್ಲ ಈಗ ಸದ್ಯ ಅಂದ್ರೆ ಹೆಂಗೆ ಹೋಗೋದು? ಇನ್ನೊಂದು 4-5 ದಿನ ತಡಿ. ಏನು ಗೋವಾದಾಗ ರೂಮ್ ಮಾಡಿ ನಿಮ್ಮ ದೋಸ್ತರಿಗೆ ಹೇಳ್ತೀನಿ, ಆದ್ರೆ ಹೋಗಮ್ಮ. ಆಯ್ತಾಳ, ನನಗೆ ಆದ್ರೆ ಆದಷ್ಟು ಮುಷ್ಟಿ ಜಲ್ದಿ ಕರ್ಕೊಂಡು ಹೋಗಿ ನೀ ನನಗೆ. ಆಯ್ತು ಆಯ್ತು, ಹೋಗಮ್ಮ. ಆಯ್ತು, ಇಷ್ಟ ಮಾತಾಡ್ಬೇಕು ಬರುತ್ತೆ. ಹೋಗಿ ಬಾಗಲ ಬಂದ್ ಮಾಡಿ ಬರ್ತಿ. ಆಯ್ತಾಳ. ರೀ ಕೈ ಮುಗಿತೀನಿ ರೀ, ಕಾಲು ಬೀಳ್ತೀನಿ ನಿಮ್ದು. ಕ್ಷಮಿಸ್ರಿ ನಾನು, ಪ್ಲೀಸ್ ರೀ. ನಿಮ್ಮ ಕೈ ಮುಗಿತೀನಿ ರೀ, ಏನಾರು ಮಾತಾಡ್ರಿ ರೀ. ಇಲ್ಲ, ನಾ ಏನು ಹೇಳಿ? ಬೆಸ್ಟ್ ಆಫ್ ಲಕ್. ಅಣ್ಣ ನಿಂದ್ರಿ, ನಿಮ್ಮ ಕೈ ಮುಗಿತೀನಿ. ಏನೋ ಆಗೇ ಇಲ್ಲಾರ್ದಂಗೆ ಅದಿರಲ್ರಿ. ಅಲ್ರಿ, ನನಗೆ ತಿಳಿದಂಗೆ ಹೊಡಿತೀರಿ ಬಡಿತೀರಿ, ಪೊಲೀಸ್ ಕಂಪ್ಲೇಂಟ್ ಮಾಡ್ತೀರಿ, ನನಗೆ ಹೊಡೆದು ಹೊರಗೆ ಹಾಕ್ತಿರಿ ಅಂತ ಮಾಡಿದ್ದೆ. ಏನೋ ಆಗ್ಲಾರ್ದಂಗೆ ಹೊಂಟಿರಲ್ರಿ. ಇನ್ನೇನು ಉಳಿದೈತಿ ಹೇಳು? ನಿನ್ನ ಹೊಡಿಬೋದು, ಬಡಿಬೋದು, ಪೊಲೀಸ್ ಕಂಪ್ಲೇಂಟ್ ಮಾಡ್ಬೋದು. ಆದ್ರೆ ಏನಾಗ್ಬೇಕು ಅದೆಲ್ಲ ಆಗಬೇಕಿತ್ತಲ್ಲ. ಇನ್ನೇನು ಉಳಿದೈತಿ? ಮತ್ತೆ ಹೊಳ್ಳಿ ನನ್ನ ನೆಮ್ಮದಿನ ಹಾಳಾಗೋದಲ್ಲ. ಈಕಿ ಇಷ್ಟು ದಿನ ನನ್ನ ಸಲುವಾಗಿದ್ಲೋ ಏನು ನಿನ್ನ ಸಲುವಾಗಿದ್ಲೋ ನನಗೆ ಗೊತ್ತಿಲ್ಲ. ಆದರೆ ಏನು ಮಾಡಬೇಕಲ್ಲ ಹಾಗೆ ಹೋಗೈತಲ್ಲ. ಏನು ರೀ,
ನನಗೆ ಹೊಡಿತಿದ್ರೆ ಹೊಡಿತೀರಿ, ಬಡಿತಿದ್ರೆ ಬಡೀರಿ, ನನ್ನ ಕಡಿತಿದ್ರೆ ಕಡೀರಿ, ಪ್ಲೀಸ್ ನಾನು ಬಿಟ್ಟು ಹೋಗ್ಬೇಡ್ರಿ. ನಾ ಯಾಕೆ ಬಿಡಲಿ ನಿನಗೆ? ನನ್ನ ಕಡೆಯಿಂದ ನಿನಗೆ ಖುಷಿ ನೆಮ್ಮದಿ ಸಿಕ್ಕಿಲ್ಲ, ಅದಕ್ಕೆ ನೀ ಅವನ ಬಳಿ ಹುಡ್ಕಕ್ಕೆ ಹೋಗಿಯಲ್ಲ. ರೀ ನಾನು ನಿಮ್ಮ ಜೊತೆ ಇರ್ತೀನಿ ರೀ, ನಿಮ್ಮ ಕೈ ಮುಗಿತೀನಿ ರೀ, ಅವನ ಜೊತೆ ಅಲ್ಲ ನಿಮ್ಮ ಜೊತೆ ಜೀವನ ಮಾಡ್ತೀನಿ ರೀ. ದೂರ ಸರಿ, ನೀ ನನ್ನ ಜೊತೆ ಜೀವನ ಮಾಡಂಗಿದ್ರ ಅವನ ಜೋಡಿ ಮೈ ಮನಸ್ಸು ಮಾರ್ಕೋತಿದ್ಲ ಅವನಿಗೆ. ಅಲ್ಲ, ನಾ ಮನೆ ಬಿಟ್ಟು ಹೋಗಿ 5 ನಿಮಿಷ ಆಗಿಲ್ಲ, 5 ನಿಮಿಷ ಒಳಗೆ ಏನಲ್ಲ ಅವ್ನು ಕರೀಶ್ ಏನಲ್ಲ ಮನೆಗೆ ಇಟ್ಕೊಂಡು ಕೂತಿ. ಇದು ಫಸ್ಟ್ ಐತೋ ಅಥವಾ ಹಿಂಗೆ ಭಾಳ ಆಗ್ಯಾವ ಹಿಂದೆ ಯಾರಿಗೆ ಗೊತ್ತು? ನೋಡೋಣ ಏನಾಗೋದು ಆಗೈತಿ. ನಾ ಯಾರ ಜೀವನನೂ ಹಾಳು ಮಾಡ್ಬೇಕಂತ ಬಂದಿಲ್ಲ ಅಣ್ಣ. ಎಲ್ಲರ ಕಡೆ ಅಂದ್ರೆ ತಪ್ಪಾಗಿರ್ತೈತಿ, ಅದೇ ಥರ ಇದೂ ಆಗೈತಿ. ಸಂಸಾರ ಅಂತ ಹಾಳು ಆಗೇ ಹೋಗೈತಿ. ಈ ಮಾತು ಏನು ಅನ್ನಕತ್ತಿಲ್ಲ, ನೀ ಇಲ್ಲಿ ಬರೋಕ್ಕಿಂತ ಮೊದಲು ಹೇಳೋಗಾಗಿತ್ತು ಈ ಮಾತು. ಎಷ್ಟು ಚಂದ ಹೇಳಕತ್ತಿಯಲ್ಲ, ಒಂದು ಸಂಸಾರ ಮುರಿಯತನ ಮುರಿದ ತಪ್ಪು ಎಲ್ಲ ಕಡೆಯಿಂದ ಆಕೈತಂತ ಎಷ್ಟು ಚಂದ ಹೇಳಕತ್ತಿಯಲ್ಲ. ನಾನು ಹೊರಗೆ ಹೋದ್ನಂದ್ರೆ 100 ಹುಡುಗಿಯರು ಅದಾರ, ಅವ್ರನ್ನೆಲ್ಲ ಅಲ್ಲೇ ನೋಡ್ಕೊತ ಅವ್ರ ಜೋಡಿ ಸಂಸಾರ ಮಾಡೋಕೆ ಹೋಗಕ್ಕೆ ಬರಲ್ಲ ನನಗೂ. ನನಗಂತೇಳಿ ನನ್ನ ಹೆಂಡತಿ ಕಾಯ್ತಿರ್ತಾಳೆ ಮನ್ಯಾಗ ಅಂತೇಳಿ ನನ್ನ ಹೆಂಡತಿ ಸಲುವಾಗಿ ನೀನು ದಿನ ಕಷ್ಟ ಇರಲಿ ಸುಖ ಇರಲಿ ಹೊರಗೆ ಡ್ಯೂಟಿ ಮಾಡಿ ಅಂದ ಮನೆಗೆ ಬಂದು ಬೀಳ್ತೀನಿ. ಇನ್ನೊಬ್ರು ಸಂಸಾರದಾಗ ಬಂದು ಇಂಥ ಹೇಳ್ತಾನೆ ಕೆಲಸ ಮಾಡಿ ಸಂಸಾರ ಮುರಿದಿರ್ತಿರಲ್ಲ, ಬುದ್ಧಿಯಲ್ಲಿ ಇರ್ತೀನಿ ಗೊತ್ತಾಗಲ್ಲ. ಇಷ್ಟು ದಿನ ಈ ತಪ್ಪು ಆಗಿಗಿಂತ ಮೊದಲು ನನಗೆ ನನ್ನ ಹೆಂಡತಿ ಆಗಿದ್ಲು, ನನ್ನ ಹೆಂಡತಿಗೆ ನಾ ಆಗಿದ್ದೀನಿ. ಆದರೆ ಈಗ ಈ ಕ್ಷಣದಿಂದ ಅತ್ತೆ ಯಾರೋ ನಾ ಯಾರು. ಅಲ್ರಿ ನೀವು ಹಿಂಗಂದ್ರೆ ನಾ ಎಲ್ಲಿ ಹೋಗ್ಲಿ, ಏನು ಮಾಡಲಿ? ನಾ ಬೇರೆ ನಿಮ್ಮ ಕೂಡ ಓಡ್ ಬಂದು ಮದುವೆ ಆಗೀನಿ, ನಾ ಎಲ್ಲಿ ಹೋಗ್ಲಿ? ಈಗ ನಿಮ್ಮ ಕೈ ಮುಗಿತೀನಿ ರೀ, ಕೈ ಮುಗಿತೀನಿ. ಅಲ್ಲ, ಲವ್ ಮಾಡಿ ಓಡಿ ಬಂದು ಮದುವೆ ಆಗಿದ್ದು ಹೇಳತ್ತೆ. ಅಲ್ಲ, ನಿನ್ನ ಸಲುವಾಗಿ ಏನೇನು ಮಾಡಿಲ್ಲ ನಾನು. ಚಲೋ ಮನೆ ಮಾಡೀನಿ, ಕಾರ್ ಮಾಡೀನಿ, ಬೈಕ್ ಮಾಡೀನಿ, ನಿನಗೆ ಕೇರ್ ಮಾಡೀನಿ, ನೀನು ಒಳ್ಳೇದು ಹೌದು ಅಲ್ಲ ಬಂಗಾರ ಬೆಳ್ಳಿ ಎಲ್ಲ ಕೊಡಿಸೀನಿ. ನನ್ನ ಕಡೆಯಿಂದ ನಿನಗೇನು ಕಮ್ಮಿ ಇತ್ತು ಅಂತ ಇಂಥ ಕೆಲಸ ಮಾಡಿದ್ದಿ. ಅಲ್ಲ, ನೀನ ನನ್ನ ಪ್ರಪಂಚ ಅಂತ ಅಂದ್ಕೊಂಡಿದ್ದೀನಿ. ತಾಯಿ ಇಲ್ಲ ತಂದೆ ಇಲ್ಲ ನನಗರ ಹೇಳ್ತೀನ ಎಲ್ಲ ಅಂತೇಳಿ ನಾನು ನಿನ್ನ ಜೋಡಿ ಜೀವನ ಮಾಡಿದ್ದೀನಿ. ಅದಲ್ಲದೆ ಓಡಿ ಹೋಗಿ ಮದುವೆ ಮಾಡ್ಕೊಂಡಿವಿ ಇಬ್ಬರು ಕೂಡಿ, ಎಲ್ಲರ ಮಾತು ಒಪ್ಪಲಾರ್ದೆ ಎಲ್ಲ ಕೂಡಿ ಅಂದ 2 ರಿಂದ 3 ವರ್ಷ ಆಯ್ತು ನಮ್ಮ ಮದುವೆ ಆಗಿ. ಇಷ್ಟು ಜಲ್ದಿನ ನಾನು ಬೇಡಾದ್ನೆ ನಿನಗೆ. ನಾನು ಕೊಟ್ಟಂಥ ಪ್ರೀತಿ ನಿನಗೆ ಪ್ರೀತಿ ಅನಿಸ್ಲಿಲ್ಲ ಏನದು? ನೋಡು, ಇವತ್ತಿಗೆ ನನಗೆ ನಿನಗೆ ಸಂಬಂಧ ಮುಗಿದೋಯ್ತು. ಏನು ನಾನು ಆಫೀಸ್ ಟೈಮ್ ಆಯಿತು, ನಾನು ಫೋನ್ ಬಿಟ್ಟು ಹೋಗಿದ್ದೆ ಅಂತ ಬಂದಿರುತ್ತೆ, ನಿಂದೆಲ್ಲ ಬಯಲಾಯಿತು. ನಾನು ಫೋನ್ ತೊಗೊಂಡಿನಿ, ಇನ್ನು ಆಫೀಸ್ಗೆ ಹೋಗ್ತೀನಿ. ಇನ್ನೂ 1 ತಾಸು ಟೈಮ್ ಕೊಡ್ತೀನಿ, ನಿಂದು ಏನೇನೈತೆ ಎಲ್ಲ ಕೆಲಸ ಮುಗಿಸು. 1 ತಾಸ್ನಾಗ ನೀನು ಅವನು ಇಬ್ಬರು ಈ ಮನೆಯಾಗ ಇರ್ಬೋದು. 1 ತಾಸು ಬಿಟ್ಟು ಇಬ್ಬರು ಹೆಚ್ಚಿಗಿದ್ರೆ ಅಂದ್ರೆ ಸಂಜೆಗೆ ಈ ಮನೆಗೆ ನಾ ಬರೋದಿಲ್ಲ. ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುರಿದೋಯ್ತು. ರೀ ಸಾರಿ ರೀ ಏನು ಮಾಡೋದು ಈಗ? ಏನು ಮಾಡಲಿ ಅಂದ್ರೆ ಏನು ಮಾಡ್ತಿ ಮಾಡು. ಅಂದ್ರೆ ನೀ ನನ್ನ ಜೋಡಿ ಇರಲ್ಲ? ನಾನು ನನ್ನ ಲವರ್ ಜೊತೆ ಇರ್ತೀನಿ, ನಾನು ಆಕಿಗೆ ಮದುವೆ ಮಾಡ್ಕೊಳ. ಅಂದ್ರೆ ನೀ ನನಗೆ ಮದುವೆ ಮಾಡ್ಕೊಳಲ್ಲ? ನಿನ್ನಂತಗೆ ಜೋಡಿ ನಾನು ಟೈಮ್ ಪಾಸ್ ಅಷ್ಟೇ ಮಾಡೋ, ನಾ ಮದುವೆ ಮಾಡ್ಕೊಳ್ಳೋದಿಲ್ಲ. ನಿನ್ನ ಗಂಡ ಅಷ್ಟು ಚಲೋ ಮನುಷ್ಯ ಅಂತಂದು ಜೋಡಿ ನೀ ಬಾಳೆ ಮಾಡ್ತಿರ್ಲಿಲ್ಲ. ಮುಂದೆ ನನ್ನ ಜೊತೆ ಬಾಳೆ ಮಾಡ್ಕೊಂತಿರ್ತಿ ಅಂತ ಏನು ಗ್ಯಾರಂಟಿ ನಾನು? ಇನ್ನು ಮೇಲೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ.